ಕನ್ನಡದ ಹೆಸರಾಂತ ಕಲಾವಿದೆ ಮತ್ತು ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರೋಜಾ ದೇವಿಯವರು ಇವತ್ತು ಮೃತಪಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಇದು ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿಯಾದಂಥ ನಷ್ಟ ಮತ್ತು ಅವರ ಅಭಿಮಾನಿಗಳಿಗೆ ಬಹಳ ಬೇಸರದ ಸುದ್ದಿ ಕೂಡ ಹೌದು. ಸರೋಜಾ ದೇವಿ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಅವರು ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅಂತ. ಯಾಕಂದರೆ ಅನೇಕ ವರ್ಷಗಳ ಕಾಲ ಇಂಡಸ್ಟ್ರಿಯನ್ನು ಆಳಿದವರು ಸರೋಜಾ ದೇವಿಯವರು. ಆದರೆ ತುಂಬ ಜನಕ್ಕೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಗೊತ್ತಿಲ್ಲ. ಇವತ್ತು ಅವರ ವೈಯಕ್ತಿಕ ಜೀವನದ ಬಗ್ಗೆ ಅನೇಕರು ಚರ್ಚೆ ಮಾಡ್ತಾ ಇದ್ದಾರೆ. ಸರೋಜಾ ದೇವಿಯವರು ಅವರ ಗಂಡನನ್ನು ಎಷ್ಟು ಹಚ್ಚಿಕೊಂಡಿದ್ರು, ಅವ್ರ ಗಂಡ ಯಾರು, ಇಂಡಸ್ಟ್ರಿಯಲ್ಲಿ ಅವರು ಅನುಭವಿಸಿದ ನೋವು, ನರಕ ಯಾತನೆ ಏನು ಅನ್ನೋದು ಅದು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಭಾರತೀಯ ಚಿತ್ರರಂಗದ ಹಿರಿಯ ನಟಿ ಕನ್ನಡತಿ ಡಾಕ್ಟರ್ ಬಿ ಸರೋಜಾ ದೇವಿ ವಯೋಸಹಜ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ. ಇಡೀ ಚಿತ್ರರಂಗ ಅವರಿಗೆ ಕಂಬನಿ ಮಿಡಿದಿದೆ. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಚಿತ್ರರಂಗದಲ್ಲಿ ಅಪಾರ ಯಶಸ್ಸನ್ನು ಗಳಿಸಿದ್ರು ಅವರ ವೈಯಕ್ತಿಕ ಜೀವನ ಮಾತ್ರ ಬಹಳ ಕಷ್ಟಕರವಾಗೇ ಇತ್ತು. ಈ ಹಿಂದೆ ಜಿ ಕನ್ನಡ ವಾಹಿನಿಯ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮುಕ್ತವಾಗಿ ಮಾತು ಆಡಿದ್ರು. ಕೈತುಂಬ ಸಿನಿಮಾಗಳ ಜೊತೆಗೆ ಚಿತ್ರರಂಗದಲ್ಲಿ ನಂಬರ್ 1 ನಟಿಯಾಗಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿಯೇ ನಟಿ ಡಾಕ್ಟರ್ BR ಸರೋಜಾ ದೇವಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದ ಶ್ರೀಹರ್ಷ ಅವರೊಂದಿಗೆ 1967ರ ಮಾರ್ಚ್ 1ರಂದು ಸಪ್ತಪದಿ ತುಳಿದ್ರು. ಆಗಿನ ಕಾಲಕ್ಕೆ ಅದ್ದೂರಿಯಾಗಿ ಇವರ ಮದುವೆ ನಡೆದಿತ್ತು. ಮದುವೆಯ ನಂತರ ಪತಿ ಶ್ರೀಹರ್ಷ ಅವರ ಸಹಕಾರದೊಂದಿಗೆ ನಟನೆಯನ್ನ ಕೂಡ ಮುಂದುವರಿಸ್ತಾರೆ ಸರೋಜಾ ದೇವಿ. ಸಂತೋಷದ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ರು. ಆದರೆ 1986ರಲ್ಲಿ ಹೃದಯಾಘಾತದಿಂದ ಶ್ರೀಹರ್ಷ ಅವರು ನಿಧನರಾಗಿದ್ದು ನಟಿ ಜೀವನದಲ್ಲಿ ಬರ ಸಿಡಿಲು ಬಡಿದಂತೆ ಆಗ್ಬಿಡ್ತು. ನಾನವಾಗ ಸೂಪರ್ ಸ್ಟಾರ್ ಟಾಪ್ನಲ್ಲಿ ಇರುವಾಗಲೇ ಮದುವೆ ಆಗಿದೆ. ಕೈಯಲ್ಲಿ ಇನ್ನೂ ಎಷ್ಟು ಸಿನಿಮಾಗಳು ಇತ್ತು. ಅಷ್ಟೆಲ್ಲ ಖುಷಿಯಿಂದ ಜೀವನ ಮಾಡ್ಕೊಂಡು ಬಂದೆ. ಆದರೆ 1986ರಲ್ಲಿ ಹರ್ಷರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ತೀರಿಕೊಂಡ್ರು ಅಂತ ದುಃಖದ ಕ್ಷಣವನ್ನು ಜ್ಞಾಪಿಸಿದ್ರು. ಪತಿ ನಿಧನದ ನಂತರ ಸರೋಜಾ ದೇವಿ ಅವರ ಸ್ಥಿತಿ ಅತ್ಯಂತ ಕಷ್ಟಕ ಆಗಿತ್ತು. ನಾನು ಕಣ್ಣೀರು ಹಾಕಿಲ್ಲ, ಅತ್ತು ಬಿಡಿ, ಇಲ್ಲ ಅಂದರೆ ಶಾಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ನಾನು ಹಾಗೆ ನಿಂತು ಬಿಟ್ಟಿದ್ದೆ. ಡಾಕ್ಟರ್ ಬಂದು ಕಪಾಳಕ್ಕೆ ಹೊಡೆದ್ರು. ಆಗ ನಾನು ಜೋರಾಗಿ ಕಿರ್ಚಿಕೊಂಡು ಫಿಯೆಟ್ ಕಾರಿನ ಜಜ್ಜೆ ಹಾಕ್ಬಿಟ್ಟೆ ಅಂತ ತಮ್ಮ ನೋವನ್ನು ವೀಕೆಂಡ್ ವಿತ್ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು. ಪತಿಯ ಅಗಲಿಕೆಯ ನಂತರ ಅವರ ಜೀವನದಲ್ಲಿ ಕಷ್ಟಗಳು ಶುರುವಾಯಿತು. ಪತಿಯ ನಿಧನದ ನಂತರ ಸಮಾಜದಿಂದಲೇ ಅವರು ಅನೇಕ ರೀತಿಯಲ್ಲಿ ಅತೃಪ್ತಿ ಅನುಭವಿಸಿದ್ರು. ಆಗ MGR ಫೋನ್ ಮಾಡಿ ಸಮಾಧಾನ ಮಾಡಿದ್ರು. ಗಂಡ ಇರುವವರೇ ಎಷ್ಟು ಸುಖದಲ್ಲಿದ್ದೆ, ಅಲ್ಲಿಂದ ನನಗೆ ಕಷ್ಟ ಶುರುವಾಯಿತು. ಐ ಸಫರ್ಡ್ ಕ್ವೈಟ್ ಎ ಲಾಟ್. ಯಾರಾದರೂ ಕುಂಕುಮ ಕೊಡೋಕೆ ಬಂದರೆ ಮನೆಯಲ್ಲಿ ಇರುವವರಿಗೆಲ್ಲ ಕೊಟ್ಟರು, ನನಗೆ ಮಾತ್ರ ಕೊಡ್ತಾ ಇರಲಿಲ್ಲ. ಯಾವುದೇ ಶುಭ ಕಾರ್ಯಕ್ಕೂ ನನ್ನನ್ನು ಕರೀತಾನೇ ಇರಲಿಲ್ಲ. ಯಾರೂ ನನ್ನ ಜೊತೆ ಸೇರ್ತಾನೂ ಇರಲಿಲ್ಲ. ಎಷ್ಟೋ ಬಾರಿ ಒಳಗೋಗಿ ಗೊಳೋ ಅಂತ ಅತ್ತಿದ್ದೇನೆ ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಮತ್ತೆ ಮದುವೆ ಆಗುವ ಕುರಿತು ಪ್ರಶ್ನೆಯು ಅವರ ಮನಸ್ಸನ್ನು ಕಾಡಿತ್ತು. ಒಂದು ಪ್ರಶ್ನೆಗೆ ನನಗೆ ಸದಾ ಉತ್ತರ ಅನ್ನೋದು ಕಾಡುತ್ತಾನೇ ಇತ್ತು. ಒಂದು ವೇಳೆ ನಾನು ಇನ್ನೊಂದು ಮದುವೆ ಆಗ್ಬಿಟ್ಟಿದ್ರೆ ನಾನು ಸುಮಂಗಲಿ ಆಗ್ಬಿಡ್ತಿದ್ನ. ಆದರೂ ಮತ್ತೊಬ್ಬರನ್ನ ತಮ್ಮ ಜೀವನದಲ್ಲಿ ತರೋಕೆ ಅವರು ಒಪ್ಪಲಿಲ್ಲ. ಸಮಾಜ ನನ್ನನ್ನು ಚುಚ್ತಾ ಇತ್ತು. ಇನ್ನೊಂದು ಮದುವೆ ಆಗಬೇಕು ಅಂತ ತಾಯಿ ಹಠ ಹಿಡಿದ್ರು. ಆದರೆ ಹರ್ಷ ಅವರ ಜಾಗಕ್ಕೆ ಮತ್ತೊಬ್ಬರನ್ನ ತರೋಕೆ ನನ್ನ ಮನಸ್ಸು ಒಪ್ಪಲೇ ಇಲ್ಲ. ಅಲ್ಲಿಂದ ನಾನು ಪಟ್ಟ ಕಷ್ಟ ಮರೆಯೋಕೆ ಸಾಧ್ಯನೇ ಇಲ್ಲ. ಅತ್ತು ನನ್ನ ಕಣ್ಣು ಬತ್ತಿ ಹೋಗಿತ್ತು ಅಂತ ಸರೋಜಾ ದೇವಿ ಹೇಳ್ಕೊಂಡಿದ್ರು. ಇದೆಲ್ಲ ದುಃಖದ ನಡುವೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾರೆ. ನಾನು ಸಾವಿರಾರು ಜನರನ್ನು ನೋಡಿದ್ದೀನಿ, ಸಾವಿರಾರು ಜನರನ್ನ ಭೇಟಿನೂ ಮಾಡಿದ್ದೀನಿ. ಆದರೆ ನಮ್ಮ ರಾಜ್ಕುಮಾರ್ ಅಷ್ಟು ಸರಳ ಜೀವಿ ಯಾರೂ ಇಲ್ಲ. ನನ್ನ ಕಷ್ಟ ಎಲ್ಲವನ್ನ ಅವರ ಹತ್ರ ಹೇಳ್ಕೊಳ್ತಿದ್ದೆ. ಅದಕ್ಕೂ ಮಿಗಿಲಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಪೋಷಣೆ ಮತ್ತು ಬೆಂಬಲವನ್ನು ಅವರು ಕೃತಜ್ಞತೆಯಿಂದ ನೆನಪಿಸಿಕೊಂಡ್ರು. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರನ್ನು ನೆನಪಿಸ್ಕೊಳ್ಬೇಕು ಅಂತ ಅನೇಕ ಬಾರಿ ನಟಿ ಮುಕ್ತವಾಗಿ ಮಾತನಾಡಿದ್ದು ಇದೆ, ಹೇಳಿದ್ದು ಇದೆ. ಬಿ ಸರೋಜಾ ದೇವಿ ಅಂತಂದ್ರೆ ಇವತ್ತಿಗೂ ಎಲ್ರೂ ಹೇಳೋದು ಒಂದೇ ಮಾತು, ಎಷ್ಟು ಅದ್ಭುತವಾಗಿ ನಟಿಸ್ತಾ ಇದ್ರು ಅಲ್ವಾ ಅಂತ. ಯಾಕಂದ್ರೆ 13ನೇ ವಯಸ್ಸಿನಲ್ಲಿ ಅವರಿಗೆ ಸಿನಿಮಾ ಆಫರ್ ಬರುತ್ತೆ. 60 ವರ್ಷದಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ. ಅವರ ಸಿನಿ ಬದುಕು ಅಷ್ಟು ಈಸಿಯಾಗಿ ಇರಲಿಲ್ಲ. 1938 ಜನವರಿ 7ರಂದು ಬೆಂಗಳೂರಿನಲ್ಲೇ ಸರೋಜಾ ದೇವಿ ಅವರು ಜನಿಸ್ತಾರೆ. ತಂದೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ರಿಂದ ಮಡಿವಂತಿಕೆ ಅನ್ನೋದು ತುಂಬಾನೇ ಇತ್ತು.
ಆಗಿನ ಕಾಲದಲ್ಲೇ ಮಗಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕಳಿಸುವುದು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅವರ ತಾತ ಮತ್ತು ಅವರ ಇಡೀ ಫ್ಯಾಮಿಲಿ ಒಪ್ಪಿರಲಿಲ್ಲ. ಆದರೆ ಅವರ ತಂದೆನೇ ತನ್ನ ಮಗಳು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾಳೆ, ಆ ಕಾರಣಕ್ಕಾಗಿ ಅವಳನ್ನು ನಾವು ಸಿನಿಮಾಗೆ ಕಳಿಸ್ಲೇಬೇಕು, ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದ ಕಾರಣಕ್ಕಾಗಿ 13ನೇ ವಯಸ್ಸಿನಲ್ಲೇ ಸರೋಜಾ ದೇವಿಗೆ ಸಿನಿಮಾ ಆಫರ್ ಬಂದಿತ್ತು. BR ಕೃಷ್ಣಮೂರ್ತಿ ಮೊದಲು ದೇವಿಯನ್ನು ಹಾಡು ಹೇಳುವಾಗ ನೋಡಿದರು. ನಂತರ ಅವರೇ ಮೊದಲು ಸಿನಿಮಾ ಆಫರನ್ನು ಮಾಡಿದ್ರು. ಆದರೆ ಸರೋಜಾ ದೇವಿ ಸಿನಿಮಾ ಆಫರನ್ನು ತಿರಸ್ಕರಿಸಿದ್ರು. ನಂತರದ ದಿನಗಳಲ್ಲಿ ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿಯಲ್ಲಿ ನಟನೆ ಮಾಡಿದ್ರು. 60 ವರ್ಷದಲ್ಲಿ ಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಆ ಮುಖಾಂತರ ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಸರಸ್ವತಿ ಅಂತ ಕೂಡ ಬಿರುದು ಪಡ್ಕೊಂಡ್ರು. ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಸರಸ್ವತಿ ಅಂತ ಬಿರುದು ಪಡ್ಕೊಂಡಿದ್ದು, ಕಾಲಿವುಡ್ನಲ್ಲಿ ಕನ್ನಡದ ಗಿಳಿ ಅಂತ ಬಿರುದು ಪಡ್ಕೊಂಡಿದ್ರು. ಹಾಗೆಯೇ ಮಹಾಕವಿ ಕಾಳಿದಾಸ ಸರೋಜಾ ದೇವಿ ಅಭಿನಯದ ಮೊದಲ ಚಿತ್ರವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಅವರು ಸಿನಿಮಾ ಇಂಡಸ್ಟ್ರಿಯನ್ನ ಒಳ್ಳೆ ರೀತಿಯಲ್ಲಿ ಆಳಿದ್ರು ಮತ್ತು ಹೆಸರು ಕೂಡ ಮಾಡಿದ್ರು. ಇನ್ನು ಅನೇಕ ಪ್ರಶಸ್ತಿಗಳು ಇವರಿಗೆ ನಿಜವಾಗ್ಲೂ ಅರಸಿ ಬಂದಿದ್ದು ಗ್ರೇಟ್ ಅಂತಾನೆ ಹೇಳಬೇಕು. ಇನ್ನು ಸರೋಜಾ ದೇವಿಯವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಬೇಸರ ತರಿಸಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.